ಮಹಾರಾಣಿ ಅವರಿಗೆ ಜಯವಾಗಲಿ. ರಾಣಿ ಅವರೇ, ನಿಮ್ಗೆ ಯಾವ್ದಾದ್ರೂ ವಸ್ತುವಿನ ಅವಶ್ಯಕತೆ ಇದೆಯೇ? ಇಲ್ಲ ನಿಮ್ಗೆ ಅನ್ಯ ಸೇವೆಯ ಅವಶ್ಯಕತೆ ಇದೆಯೇ? ದಾಸಿ, ನಿನಗೆ ನನ್ನ ಆಭರಣ ಬೇಕೇ? ಏನು ನಿಮ್ಮ ಆಭರಣ? ಬದಲಾಗಿ ಕೇವಲ ನಿನ್ನ ವಸ್ತ್ರ ನೀಡಬೇಕು. ಎತ್ಕೊಳ್ಳಿ. ಅರೆ ಬುತ್ತಿ ಎತ್ಕೊಂಡಿದ್ದೀನಲ್ಲ, ನಿನ್ನನ್ನು ಎತ್ಕೋಬೇಕೆ? ಅರೆ ನಮ್ಮನ್ನಲ್ಲ, ನಿಮ್ಮ ಹೆಜ್ಜೆಗಳನ್ನ ಬೇಗ ಬೇಗ ಇಡಿ, ಯಾಕೆಂದರೆ ನಾವು ಬಿಸಿಯಾದ ಭೋಜನವನ್ನು ತರಬೇಕಾಗಿದೆ. ನಾನ್ ನಿನ್ ಜೊತೆ ಬರ್ಲೇಬಾರ್ದಿತ್ತು. ಮಹಾರಾಜರು ನನಗೆ ಭೋಜನ ಮಾಡಕ್ಕಷ್ಟೇ ಹೇಳಿದ್ದಾರೆ, ಅದನ್ನ ಇಲ್ಲಿಗೆ ತರೋದಕ್ಕೆ ಹೇಳಿಲ್ಲ. ಅದರಲ್ಲೂ ಕೂಡ ಮಹಾರಾಜರು ನಿಮಗಷ್ಟೇ ವೇತನ ನೀಡುತ್ತಾರೆ, ಅದಕ್ಕಾಗಿ ಅದನ್ನ ನೀವೇ ಎತ್ಕೊಂಡ್ ಬರ್ಬೇಕಾಗುತ್ತದೆ. ವಾ 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 ವಾ, ಎಷ್ಟು ಬೇಗ ನೀನ್ ನನ್ನ ಸ್ವಾಮಿಯಿಂದ ಸೇವಕ ಮಾಡ್ಬಿಟ್ಟೆ ಅಲ್ವಾ? ಸಮಯ ಅನುಸಾರ ವ್ಯಕ್ತಿಯನ್ನು ಸರಿಯಾಗಿ ಉಪಯೋಗಿಸುವುದೇ ಕುಶಲತೆ ಎನ್ನುತ್ತಾರೆ. ಇದನ್ನ ನೀವೇ ಕಲಿಸಿರೋದು. ಇವಾಗ ನೋಡ್ತಾ ಇರಿ, ಆ ಕ್ಷಣದ ನಂತರ ಮಹಾರಾಣಿ ತಮ್ಮ ಬಾಯಿಂದ ನಮ್ಮನ್ನು ಪ್ರಶಂಸೆ ಮಾಡುತ್ತಾರೆ. ನೀವು ನಿಮ್ ಕಿವಿಯಾರ ಕೇಳಿ. ನಮ್ಮ ಕೈಯಾರೆ ಮಾಡಿರುವ ಭೋಜನ ಸವಿದ ನಂತರ ನೋಡ್ತಾ ಇರಿ, ನಮ್ಮ ಭೋಜನವನ್ನು ಶ್ರೀಲಂಕಾಗೂ ತರಿಸಿಕೊಳ್ತಾರೆ. ಓ ಶಾರದಾ ಮಹೋದಯಿ, ಅಷ್ಟೊಂದೆಲ್ಲ ಯೋಚಿಸ್ಬೇಡಿ. ಶ್ರೀಲಂಕಾಗೆ ನಿನ್ನ ಭೋಜನ ತಲುಪುವಷ್ಟರೊಳಗೆ ಹಳಸೋಗಿರತ್ತೆ. ಅಮ್ಮ ಸರಿಯಾಗಿ ಹೇಳ್ತಾರೆ, ನಿಮ್ಮ ಜನ್ಮ ಬೇರೆಯವರ ತಪ್ಪು ಕಂಡಿಡಿಯೋಕೆ ಆಗಿದೆ. ಸರಿ ಸರಿ ನಡಿ. ರಾಣಿ ಮುನ್ಮುನ್ ಅವ್ರ ಕಕ್ಷದಲ್ಲಿ ಇದ್ದಾರೆ ತಾನೆ? ಹಾ, ಅವರು ನಿದ್ರಿಸುತ್ತಿಲ್ಲ ತಾನೆ? ಅವ್ರಿಗಾಗಿ ಭೋಜನ ತಂದಿದ್ದೇವೆ. ನೀವೀಗ ಅವ್ರ ಕೊಠಡಿಗೆ ಹೋಗಬಹುದು. ನಡಿ ನಡಿ. ರಾಣಿ ಅವರೇ, ರಾಣಿ ಮುನ್ಮುನ್ ಅವರೇ, ಎಲ್ಲಿದ್ದೀರಾ ನೀವು? ನಾವು ಶಾರದಾ, ಪಂಡಿತ ರಾಮಕೃಷ್ಣರ ಪತ್ನಿ. ನಿಮ್ಗಾಗಿ ಭೋಜನ ತಂದಿದ್ದೇವೆ. ರಾಣಿಯವರು ಎಲ್ಲಿದ್ದಾರೆ? ರಾಣಿಯವರು ಸ್ವಲ್ಪ ಸಮಯದ ಹಿಂದೆನೇ ಈ ಕೋಣೆಯಿಂದ ಹೊರಗಡೆ ಹೋಗಿದ್ದಾರೆ. ಹೌದಾ? ರಾಮ, ರಾಣಿಯವರು ಕಕ್ಷದಿಂದ ಎಲ್ಲೋ ಹೋಗಿದ್ದಾರೆ. ಏನು? ಹೇ ಭಗವಂತ, ರಾಣಿ ಕೋಣೆಯಿಂದ ಹೊರಗೆ ಹೋಗಿರೋದು ಉಚಿತವಲ್ಲ. ಮಹಾರಾಜರಿಗೆ ಸೂಚನೆ ನೀಡಬೇಕು. ಇದೇನನ್ನು ಕೇಳುತ್ತಿದ್ದೇವೆ ನಾವು. ಇಷ್ಟೊಂದೆಲ್ಲ ವ್ಯವಸ್ಥೆ ಇದ್ದ ನಂತರವೂ ಮಹಾರಾಣಿ ಮುನ್ಮುನ್ ಹೇಗೆ ಕಾಣೆಯಾದ್ರು? ಎಲ್ಲಿ ಹೋಗಿರ್ಬೋದು ಅವರು? ಮಹಾರಾಜನು ಅರಮನೆಯ ಮೂಲೆ ಮೂಲೆಯನ್ನು ಹುಡುಕಿದೆವು, ಆದ್ರೆ ಮಹಾರಾಣಿ ಎಲ್ಲೂ ಸಿಗಲಿಲ್ಲ. ಭಗವಂತ, ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ಇಲ್ಲಿ ನಾನೇ ಸ್ವಯಂ ಕಾಯುತ್ತಿದ್ದೆ. ಒಬ್ಬಳೇ ದಾಸಿ ಈ ಕೋಣೆಯಿಂದ ಹೊರಗಡೆ ಹೋಗಿದ್ದು, ಅನ್ಯತಾ ಬೇರೆ ಯಾರೂ ಅಲ್ಲ. ಆದ್ರೆ ಈ ಹೊತ್ತಲ್ಲಿ ದಾಸಿ ಹೊರಗ್ಯಾಕೆ ಹೋಗ್ತಾರೆ? ರಾಣಿಗೆ ಯಾವ ದಾಸಿ ನಿಯುಕ್ತಿಯಾಗಿದ್ರು? ದಾಸಿಯವರೇ, ಶೀಘ್ರ ಈ ಪ್ರಶ್ನೆಗೆ ಸ್ಪಷ್ಟ ಹಾಗೂ ಸರಿ ಉತ್ತರ ನೀಡಿ. ಮಹಾರಾಜ, ಅವರು ನನ್ನ ಬಟ್ಟೆಯನ್ನು ಕೇಳಿದರು, ಮತ್ತೆ ನಾನು ಬೇರೆ ದಾಸಿಯ ಬಟ್ಟೆಯನ್ನು ಕೊಟ್ಟೆ. ಅದರ ಬದಲಾಗಿ ಅವರು ನನಗೆ ಈ ಹಾರವನ್ನು ಕೊಟ್ಟರು. ಈ ಆಭರಣ? ಮಹಾರಾಜ, ಈ ದಾಸಿಯನ್ನು ಕತ್ತಲ ಕೋಣೆಗೆ ತಳ್ಳಿ. ಮಹಾರಾಜ, ನಾವು ಸಮಯ ವ್ಯರ್ಥ ಮಾಡದೆ ಸರ್ವಪ್ರಥಮ ರಾಣಿಯನ್ನು ಹುಡುಕ್ಬೇಕು. ಯಾಕೆಂದ್ರೆ ಈ ಪರಿಸ್ಥಿತಿಯಲ್ಲಿ ರಾಣಿ ಮಹಲ್ನಿಂದ ಹೊರಗೋಗೋದು ಪ್ರತಿ ಕ್ಷಣ ಹೊಸ ವಿಪತ್ತಿಗೆ ಆಮಂತ್ರಣ ನೀಡಿದಂತೆ. ದಾಸಿ, ನೀವು ಹೋಗಿ. ಸರಿಯಾಗಿ ಹೇಳಿದಿರಿ ಪಂಡಿತ ರಾಮಕೃಷ್ಣ. ನಾವು ಶೀಘ್ರವೇ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ರಾಜಧರ್ಮಪಾಲರು ಪುನಃ ಅರಮನೆಗೆ ಬಂದಿದ್ದಾರೆ. ಅವರು ರಾಣಿಯನ್ನು ಭೇಟಿಯಾಗಲು ಇಚ್ಛುಕರಿದ್ದಾರೆ. ಇಲ್ಲ ಇಲ್ಲ ಮಹಾರಾಜ, ನಾವು ರಾಜ ಧರ್ಮಪಾಲರನ್ನ ತಡಿಬೇಕು. ಹೇಗೆ ತಡೆಯೋದು? ಮಹಾರಾಜ ಧರ್ಮಪಾಲರು ತಮ್ಮ ಪತ್ನಿಯನ್ನು ನೋಡದಿರುವುದು ಇದು ಅಸಂಭವ. ಇಲ್ಲ ಮಹಾರಾಜ, ನಾವು ಅವ್ರನ್ನ ತಡೆಯೋದಷ್ಟೇ ಅಲ್ಲ, ಜೊತೆಗೆ ಅವ್ರಿಗೆ ಈ ವಿಷಯ ಕೂಡ ತಿಳಿಬಾರ್ದು, ರಾಣಿ ಇಲ್ಲಿಂದ ಕಾಣೆಯಾಗಿದ್ದಾರೆ ಅಂತ. ಹಾ, ಸತ್ಯ ಹೇಳುತ್ತಿರುವಿರಿ. ಒಂದೊಮ್ಮೆ ಮಹಾರಾಜರಿಗೆ ತಿಳಿದು ಬಿಟ್ಟರೆ ಅವರ ಧರ್ಮಪತ್ನಿ ಇಲ್ಲಿಲ್ಲ ಅಂತ ಅನರ್ಥವಾಗುತ್ತದೆ. ಅವರು ನಮ್ಮ ಮೇಲೆ ಯುದ್ಧ ಘೋಷಣೆ ಮಾಡಬಹುದು. ಹಾ ಮಹಾರಾಜ, ಮಹಾರಾಜ ಧರ್ಮಪಾಲ ನಿಮ್ಮ ಮಿತ್ರರು. ಅವ್ರು ಯಾರ್ದಾದ್ರೂ ಮಾತಿನ ಮೇಲೆ ವಿಶ್ವಾಸ ಇಡ್ತಾರೆ ಅಂದ್ರೆ ಅದು ಕೇವಲ ನೀವು. ನಾವು? ತಾವು ದಯಮಾಡಿ ಅವರನ್ನ ನಿಯಂತ್ರಿಸಿ. ನಾನು ನೋಡ್ತೇನೆ ರಾಣಿನ ಹೇಗೆ ಹುಡುಕ್ಬೋದು ಅಂತ. ಹೌದಾ? ಸರಿ, ನಾವು ಪ್ರಯತ್ನ ಮಾಡುತ್ತೇವೆ. ಆದರೆ ಪಂಡಿತ ರಾಮಕೃಷ್ಣ, ನೀವುಗಳು ಏನಾದ್ರೂ ಮಾಡಿ ಮಹಾರಾಣಿ ಮುನ್ಮುನ್ರನ್ನ ಅತಿ ಶೀಘ್ರ ಹುಡುಕಿ ಕರೆತನ್ನಿ. ನಾವಿನ್ನು ಬರುತ್ತೇವೆ. ಪಂಡಿತ ರಾಮಕೃಷ್ಣ, ಆ ಮಹಾರಾಣಿಯನ್ನು ಹುಡುಕಲು ನಿಮಗೆ ನಮ್ಮ ಸಹಾಯದ ಅವಶ್ಯಕತೆ ಖಂಡಿತ ಇರುತ್ತೆ. ಇಲ್ಲ ಗುರುವರ್ಯ.
ಮಂತ್ರಿವರ್ಯ, ನನ್ನ ಬಳಿ ಒಂದು ಯೋಚನೆ ಇದೆ. ಹೇಳಿ ಹೇಳಿ, ಏನು ಯೋಚನೆ? ಸಮಯ ಬಂದಾಗ ನಿಮ್ಗೆ ಅವಶ್ಯವಾಗಿ ಹೇಳ್ತೇನೆ ಗುರುವರ್ಯ. ಬನ್ನಿ ಮಂತ್ರಿವರ್ಯ. ಏನ್ ಸಮಯ ಬಂದಾಗ ಬೇಗ ಹೇಳಿ, ಯೋಚನೆ ಏನು? ಸರ್ವಪ್ರಥಮ ನಾವು ಆ ಕೋಣೆಗೆ ಹೋಗ್ಬೇಕು, ರಾಣಿ ವಿಶ್ರಾಂತಿ ಪಡೆಯುತ್ತಿದ್ದ ಕೋಣೆ. ಹಾಗೆ ಅಲ್ಲಿ ದಾಸಿಯನ್ನು ಹೊರಟೋದ್ರು. ಈ ಪಂಡಿತ ರಾಮಕೃಷ್ಣನ ಯೋಜನೆ ಏನು? ಈ ದಣಿಮಣಿಗೆ ಎಲ್ಲ ಗೊತ್ತು ಗುರುಜಿ. ಮತ್ತೆ ಹೇಳಿ, ಶೀಘ್ರ ಹೇಳಿ. ಅದೇ ಗುರುಜಿ, ಸದಾ ಮಾಡೋ ರೀತಿನೇ ನಿಮ್ಮನ್ನ ಅವಮಾನಿಸೋದು ಹಾಗೂ ಪ್ರಶಂಸೆ ಪುರಸ್ಕಾರ ಪಡೆದುಕೊಳ್ಳುವುದು. ಪಂಡಿತ ರಾಮಕೃಷ್ಣ, ನೀನ್ ಮರ್ತಿದೀಯಾ? ನಮ್ಮ ಹತ್ರ ಚತುರತೆ ತೋರ್ಸೋನು ಬಹಳ ದೊಡ್ಡ ಬೆಲೆ ತರಬೇಕಾಗುತ್ತೆ. ಈಗ ನೋಡು, ನಾವು ನಿನ್ನ ಯೋಜನೆಯಲ್ಲಿ ಸಮ್ಮಿಳಿತವೂ ಆಗ್ತೇವೆ, ಮತ್ಯಾರಿಗೂ ಗೊತ್ತೂ ಕೂಡ ಆಗಲ್ಲ. ಈ ಬಾರಿ ಗೆಲುವಿನ ಗರಿ ನಮ್ಮ ಮುಡಿಯೇರುತ್ತೆ. ನಮ್ಮ ಮಿತ್ರರು ನಮ್ಮನ್ನು ಅಪ್ಪಿಕೊಂಡಿರುವ ಹಾಗಿಲ್ಲ, ನಮ್ಮ ಮೇಲೆ ಬಿದ್ದಂತಾಗುತ್ತಿದೆ. ಹೇ ಭಗವಂತ, ವಿಜಯನಗರದ ಗೌರವ ಈಗ ನಿಮ್ಮ ಕೈಯಲ್ಲಿದೆ. ಮಿತ್ರ, ತುಂಬಾ ಸಂತೋಷವಾಗುತ್ತಿದೆ ನಿಮ್ಮನ್ನು ನೋಡಿ. ಎಷ್ಟು ಸಮಯದಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ ತಿರುಪತಿಯನ್ನು ತಲುಪಲು ಆಗದೋ ಅಷ್ಟು ಸಮಯದಲ್ಲಿ ತಾವು ಅಲ್ಲಿಗೆ ಹೋಗಿ ಮರಳಿ ಬಂದಿದ್ದೀರಾ. ಮಹಾರಾಜ ಕೃಷ್ಣದೇವರಾಯರೇ, ನಾವು ತಿರುಪತಿ ತಲುಪಲೇ ಇಲ್ಲ. ಯಾಕೆ, ಏನಾಯ್ತು? ತಪ್ಪು ಮಾರ್ಗದಲ್ಲಿ ಹೋದ್ರ? ಇಲ್ಲ. ಮತ್ತೆ ಯಾಕೆ ಮರಳಿ ಬಂದ್ರಿ? ನಾವು ಚಿತ್ತೂರಿಗೆ ತಲುಪುತ್ತಿದ್ದಂತೆ ಮಾರ್ಗ ಮರ್ತೋಯ್ತೆ? ಇಲ್ಲ ಮಹಾರಾಜ, ಡಿಕ್ಕ ಡಿಕ್ಕ ಡುನ್ನ ಆಗೋಯ್ತು. ತುಂಬಾ ಜೋರಾಗಿ ಬಂತು. ಏನು ಗಾಳಿಯೇ? ಇಲ್ಲ ಮಿತ್ರ. ನಮ್ಮ ಮಹಾರಾಜರಿಗೆ ಬಹಳ ಜೋರಾಗಿ ರಾಣಿ ಮುನ್ಮುನ್ ನೆನಪಾಯ್ತು. ಆಗ ಸ್ಮರಣೆ ಆಯಿತು, ರಾಣಿಯವರನ್ನ ಕೇಳೋದು ಮರೆತೇ ಹೋಗಿತ್ತು, ತಿರುಪತಿಯಿಂದ ಉಡುಗೊರೆ ಏನ್ ತರಬೇಕು ಅಂತ. ಆಗ ಸಂಪೂರ್ಣ ದಳಕ್ಕೆ ವಾಪಸ್ ಬರಬೇಕು ಅಂತ ಆದೇಶ ನೀಡಿದ್ರು. ಕೇವಲ ಇಷ್ಟೇನಾ? ಇಲ್ಲ ಮಿತ್ರ, ಇದು ತುಂಬಾ ದೊಡ್ಡ ವಿಷಯ. ಪ್ರಸ್ಥಾನಕ್ಕೂ ಪೂರ್ವ ನಾವು ರಾಣಿಗೆ ವಿದಾಯದ ನಮಸ್ಕಾರ ನಾವು ಸರಿಯಾಗಿ ಮಾಡಿರ್ಲೇ ಇಲ್ಲ. ಹೌದು, ನೀವು ನಿಮ್ಮ ಹರಕೆಯನ್ನು ಪೂರೈಸಿ ಬಂದಿದ್ದರೆ ನಾವು ನಿಮಗೆ ಆಶ್ವಾಸನೆ ನೀಡುತ್ತೇವೆ. ನಾವು ರಾಣಿ ಮುನ್ಮುನ್ಗೆ ಡೋಲು ನಗಾರಿ ಜೊತೆ ನಿಮ್ ಜೊತೆನೆ ವಿದಾಯ ಹೇಳ್ತಿದ್ವಿ. ಆದ್ರೆ ನೀವು ಅರ್ಥ ಮಾಡ್ಕೊಳ್ತಿಲ್ಲ. ಈ ಪೂಜೆ ಹರಕೆ ಇರುತ್ತಲ್ಲ, ಇಂಥ ಶುಭ ಕಾರ್ಯಗಳಿಗೆ ಒಂದೊಳ್ಳೆ ಮುಹೂರ್ತ ಅಂತ ಇರುತ್ತೆ. ಆ ಸಮಯ ಮೀರಲು ಬಿಡಬಾರದು ಮಿತ್ರ. ಮಿತ್ರ, ಈ ಶುಭ ಮುಹೂರ್ತ ಮತ್ತು ಅಶುಭ ಮುಹೂರ್ತ ಮರಳಿ ಬರುತ್ತವೆ. ಆದರೆ ರಾಣಿ ಇಲ್ಲದೆ ಕಳೆಯೋ ದುಃಖದಾಯಕ ಕ್ಷಣ ಯಾವತ್ತೂ ವಾಪಸ್ ಬರಬಾರದು ಮಿತ್ರ. ಅದಕ್ಕೆ ನಾವು ವಾಪಸ್ ಬಂದ್ವಿ. ಆದ್ರೆ ಮಹಾರಾಜ ಮಿತ್ರ, ನಿಮಗೆ ನಮ್ಮ ನೋವು ನಮಗಿಂತ 2 ಪಟ್ಟು ಗೊತ್ತಿದೆ. 2 ಪಟ್ಟೆ? ಮಿತ್ರ, ಹೇಗೆ? ನಮಗೆ ಒಬ್ಬಳೇ ರಾಣಿ, ನಿಮಗೆ ಇಬ್ಬಿಬ್ಬರು ರಾಣಿಯರು. ಅದಕ್ಕೆ ನಿಮಗೆ ನಮ್ಮ ಕಷ್ಟ 2 ಪಟ್ಟು ಅಧಿಕ ಅರ್ಥ ಆಗುತ್ತದೆ ಮಿತ್ರ. ಅರ್ಥ ಆಗ್ಬೇಕಿತ್ತು, ಆದ್ರೆ ಈಗ ಬಹಳ ವಿಳಂಬ ಆಗಿದೆ. ಏನ್ ಮಾಡೋದು? ಈಗಲಾದ್ರೂ ಮಾಡ್ಕೊಳ್ಳಿ ಮಿತ್ರ. ಮಿತ್ರ, ಈಗ ನಮಗೆ ಇದನ್ನ ಹೇಳಿ, ನಮ್ಮ ರಾಣಿ ಮುನುಮುನು ಅರಮನೆಯ ಯಾವ ಕೋಣೆಯಲ್ಲಿದ್ದಾರೆ? ನೋಡು ಮಿತ್ರ, ರಾಣಿಯನ್ನು ನಾವು ನೋಡುತ್ತಿದ್ದಂಗೆ ಡಿಕ್ಕ ಡಿಕ್ಕ ಡುನ್ನ ಅಂದ್ರೆ ನೆಮ್ಮದಿ ಸಿಗುತ್ತೆ. ಹೌದು, ನಮ್ಮ ನೆಮ್ಮದಿ ಇವಾಗ ಹಾಳಾಗೋಗಿದೆ. ಮಂತ್ರಿವರ್ಯ, ನೀವು ದಾಸಿ ಮಹೋದಯರಿಗೆ ಹೇಳಿ, ಆ ರಾಣಿ ಮುನ್ಮುನ್ರ ಒಡವೆ ಹಾಗೂ ವಸ್ತ್ರ ಏನಿದೆಯೋ ಅದನ್ನ ಧಾರಣೆ ಮಾಡಿ ಉಲ್ಟಾ ಮುಖ ಮಾಡ್ಕೊಂಡು ಹಾಸಿಗೆ ಮೇಲೆ ಮಲ್ಗಕ್ ಹೇಳಿ. ಯಾರು ಹೇಳಿದ್ರು ಅವ್ರು ತಿರುಗಿ ನೋಡ್ಬಾರ್ದು. ಅರ್ಥಾತ್ ಮಹಾರಾಣಿ ಅವರ ವೇಷ ಹಾಕೊಂಡ. ಮಹಾಮಂತ್ರಿಗಳೇ, ಈ ವಸ್ತ್ರ ಮತ್ತು ಆಭರಣಗಳನ್ನು ತೆಗೆದುಕೊಳ್ಳಲು ಮಹಾರಾಣಿಯರೇ ಹೇಳಿದ್ದರು ನಮಗೆ. ನಾವು ಏನು ಹೇಳುತ್ತಿದ್ದೇವೋ ಹಾಗೆ ಮಾಡಿ, ಇಲ್ಲವಾದಲ್ಲಿ ನಾವು ನಿಮಗೆ ದಂಡನೆ ನೀಡಲು ವಿವಶರಾಗುತ್ತೇವೆ. ನಿಮ್ಮ ಆಜ್ಞೆಯಂತೆ ಆಗಲಿ. ಬನ್ನಿ ಪಂಡಿತ ರಾಮಕೃಷ್ಣರೇ. ದಾಸಿ ನಿಲ್ಲು. ದಾಸಿ ಬಟ್ಟೆ ಮತ್ತು ಒಡವೆ ಜೊತೆ ಯಾಕೆ ನಿಂತಿದ್ದಾಳೆ? ದಾಸಿ, ಇದೆಲ್ಲವೇನು? ಹೇಳು, ಯೋಜನೆ ಏನು? ಅದು ಮಹಾರಾಜರು ಬಂದ್ರೆ ಈ ಬಟ್ಟೆ ಮತ್ತು ಆಭರಣಗಳನ್ನು. ಸಾಕು, ಅರ್ಥವಾಯ್ತು. ಪಂಡಿತ ರಾಮಕೃಷ್ಣನ ಯೋಜನೆ ಇದು. ವಸ್ತ್ರ ಹಾಗೂ ಒಡವೆ ನಮಗೆ ಕೊಡು, ಹಾಗೂ ಶೀಘ್ರ ಇಲ್ಲಿಂದ ಹೊರಡು. ಹೋಗು.
ಗುರುಜಿ, ಆದ್ರೆ ರಾಣಿ ಅಂತೂ ಯಾವಾಗ್ಲೂ ಇಲ್ಲಿಂದ ಹೊರಟೋಗಿದ್ದಾರೆ. ನೀವೀಗ ಸತ್ತೋಗಿರೋ ಸರ್ಪ ತಗೊಂಡ್ ಏನ್ ಮಾಡ್ತೀರಾ? ಮೂರ್ಖರೇ, ಇದು ಕಾಣಿಯಾಗಿರೋ ರಾಣಿಯ ಅಂತಿಮ ನಿಶಾನೆ. ನಾವು ಅವರಿಗೆ ಹೇಳ್ತೀವಿ ರಾಣಿ ಸುತ್ತಾಡೋಕ್ ಹೋಗಿದ್ದಾರೆ ಅಂತ. ಮತ್ತು ರಾಜ ಧರ್ಮಪಾಲ ಈ ವಸ್ತುಗಳು ಮತ್ತು ಒಡವೆಯನ್ನು ರಾಣಿಯ ನೆನಪೆಂದು ತಿಳಿದು ತಮ್ಮ ಹೃದಯಕ್ಕೆ ಅಪ್ಪಿಕೊಳ್ತಾರೆ. ಆದ್ರೆ ಇವೆಲ್ಲವನ್ನು ನಾವು ಸ್ವಯಂ ಲಂಕೆ ನರೇಶನಿಗೆ ತಲುಪಿಸುತ್ತೇವೆ. ಇದನ್ನೆಲ್ಲ ನೋಡಿ ಅವರು ಪ್ರಸನ್ನರಾಗುತ್ತಾರೆ ಹಾಗೂ ನಮಗೆ ಪುರಸ್ಕಾರ ಕೊಡುತ್ತಾರೆ. ಆದ್ರೆ ಗುರೂಜಿ, ನಿಮಗ್ ಗೊತ್ತಿದೆಯಾ ಪಂಡಿತ್ ರಾಮಕೃಷ್ಣರ ಯೋಜನೆ ಇದೆ ಅಂತ? ಅವಶ್ಯ ಅವಶ್ಯ. ಒಂದು ಮಾತಿದೆಯಲ್ಲ, ಕೆಲವೊಮ್ಮೆ ಓಡ್ತಿರೋ ಭೂತದ ಲಂಗೋಟಿಯೂ ಕೂಡ ಕೆಲಸಕ್ಕೆ ಬರುತ್ತೆ. ಅದೇನೋ ಸರಿ ಗುರುಜಿ, ಆದ್ರೆ ಇದು ನೆನಪಿರ್ಲಿ, ನಿಮ್ಮ ಈ ಹುಡುಗಾಟದಲ್ಲಿ ನಿಮ್ಮ ಸ್ವಂತ ಲಂಗೋಟಿಯು ಕಳಚಿ ಬೀಳಬಹುದು. ಸರಿಯಾಗಿ ಹೇಳ್ತಿದ್ದೇನೆ. ಎಲ್ಲ ಗುರುಜಿ ನಾನು ಮೂರ್ಖ. ಪಂಡಿತ ರಾಮಕೃಷ್ಣ, ಈಗ ನೋಡೋಣ ಮುಂದೆ ಏನಾಗುತ್ತೆ. ಮಹಾರಾಜ ಧರ್ಮಪಾಲ, ಮಹಾರಾಣಿ ಮುನ್ಮುನ್ ಹಿರಿಯ ಮತ್ತು ಕಿರಿಯ ರಾಣಿಯರೊಂದಿಗೆ ಬಹಳ ಹೊತ್ತು ಮಾತಾಡಿ ಹಾಗೂ ತಿರುಗಾಡಿ ದಣಿದಿದ್ದಾರೆ. ಅವರನ್ನ ನಿದ್ದೆಯಿಂದ ಎಬ್ಬಿಸುವುದು ಉಚಿತವಲ್ಲ. ಹೌದು, ನೀವು ತಿರುಪತಿಗೆ ಹೋಗಿ ಪುನಃ ಮರಳಿ ಬರುವಷ್ಟರಲ್ಲಿ ಅವರು ನಿದ್ರೆಯಿಂದ ಎಚ್ಚರವಾಗಿ ಬಿಡುತ್ತಾರೆ, ಹೌದಲ್ವೇ? ಹಾ, ಹರಕೆ ಮತ್ತು ನಿದ್ರೆ ಎರಡು ಪೂರ್ಣವಾಗುತ್ತೆ. ಒಂದು ಕಲ್ಲು ಎರಡು ಹಕ್ಕಿ, ನಿದ್ರೆ ಹರಕೆ. ಮಿತ್ರ, ಹೋಗೋದು ಬರೋದು. ಈಗ ನಮ್ಮ ರಾಣಿಯ ಮುಖ ನೋಡದೆ ನಾವಿರಲ್ಲ. ಬನ್ನಿ ಮಹಾಮಂತ್ರಿಗಳೇ, ತಂಪು ಪಾನೀಯದ ವ್ಯವಸ್ಥೆ ಮಾಡಿ. ಮಿತ್ರ, ಇದೇನು ಆಚಾರ್ಯರೇ, ನೀವಿಲ್ಲೇನ್ ಮಾಡ್ತಿದ್ದೀರಿ? ಏಕೆ ಮಹಾಮಂತ್ರಿಗಳೇ? ನಿಮ್ಮ ಮತ್ತು ಪಂಡಿತ ರಾಮಕೃಷ್ಣರ ಯೋಜನೆ ಪ್ರಕಾರ ಪಂಡಿತ ರಾಮಕೃಷ್ಣ ಇಲ್ಲಿರಬೇಕಿತ್ತು ಅಲ್ವೇ? ಆದ್ರೆ ನೀವು ಮರ್ತಿದ್ದೀರಾ, ನಾವು ಸರ್ವಜ್ಞಾನಿ ರಾಜಗುರು, ನಮ್ಮಿಂದ ಏನು ಬಚ್ಚಿಡಲಾಗದು. ಆಚಾರ್ಯರೇ, ನಾವು ಮತ್ತು ಪಂಡಿತ ರಾಮಕೃಷ್ಣರು ನಿಮ್ಮನ್ನು ದೂರ ಇರುವಂತೆ ಹೇಳಿದ್ವಿ ಅಲ್ವಾ? ಎಲ್ಲ ಹಾಳು ಮಾಡ್ಬಿಟ್ರಿ. ಅರ್ಥಾತ್ ಅರ್ಥಾತ್ ನಾವು ಆ ದಾಸಿಗೆ ರಾಣಿ ಮುನ್ಮುನ್ರ ವಸ್ತ್ರ ಹಾಗೂ ಒಡವೆ ಧರಿಸಿ ಮುಖ ಮುಚ್ಕೊಂಡು ಮಲ್ಗೋಕ್ ಹೇಳಿದ್ವಿ. ಈಗ ಮಹಾರಾಜ ಕೃಷ್ಣದೇವರಾಯ ಮತ್ತು ಮಹಾರಾಜ ಧರ್ಮಪಾಲ ಇಲ್ಲಿಗೆ ಬರ್ತಿದ್ದಾರೆ. ಆ ದಾಸಿ ಎಲ್ಲಿದ್ದಾಳೆ? ನಮ್ ಗುರುಜಿನೇ ದಾಸಿನ ಓಡಿಸ್ಬಿಟ್ರು. ಏನು? ಹೇ ಭಗವಂತ, ಇದೇನ್ ಮಾಡ್ಬಿಟ್ರಿ ಆಚಾರ್ಯ? ಮಹಾರಾಣಿ ಮುನ್ಮುನ್ರನ್ನ ನೋಡದೆ ಇದ್ರೆ ಮಹಾರಾಜ ಧರ್ಮಪಾಲ ಖಂಡಿತ ಯುದ್ಧದ ಘೋಷಣೆ ಮಾಡ್ತಾರೆ. ಮತ್ ಹಾಗೆಯೇ ಈ ಯುದ್ಧಕ್ಕೆ ಕಾರಣ ಆಗ್ತೀರಾ ನೀವು. ಮತ್ತು ಅದರ ನಂತರ ಮಹಾರಾಜ ಕೃಷ್ಣದೇವರಾಯರು ನಿಮಗೆ ಕಠೋರಕ್ಕಿಂತ ಕಠೋರ ದಂಡನೆ ಕೊಡ್ತಾರೆ. ನೀವ್ ಈ ದಂಡನೆಯಿಂದ ಪಾರಾಗ್ಬೇಕಂದ್ರೆ ಈಗಿಂದೀಗ್ಲೇ ನೀವೇನಾದ್ರೂ ಮಾಡ್ಲೇಬೇಕು. ಮಹಾಮಂತ್ರಿಗಳೇ, ಅಯ್ಯೋ ಭಗವಂತ, ನಾವಿದೇನ್ ಮಾಡ್ಬಿಟ್ವಿ? ನಾವೀಗ ಏನ್ ಮಾಡ್ಲಿ? ಗುರುಜಿ, ಇದರಿಂದ ಪಾರಾಗೋಕೆ ಈಗಿರೋದು ಒಂದೇ ಉಪಾಯ. ಏನು? ನೀವು ಸ್ವಯಂ ರಾಣಿಯ ವೇಷಧಾರಣೆ ಮಾಡಿ ಹಾಸಿಗೆ ಮೇಲೆ ಮಲಗಬೇಕು. ಬಾಯ್ ಮುಚ್ಚಿ ಮೂರ್ಖರು, ನಾವು ಸ್ತ್ರೀ ರೂಪ ಧಾರಣೆ ಮಾಡ್ಬೇಕೆ? ನಾವು ಮಹಾಗುರು ರಾಜಗುರು ತಥಾಚಾರ್ಯರು. ಗುರುಜಿ, ಅದಕ್ಕೆ ಈ ಕಾರ್ಯ ಮಾಡ್ಬೇಕು, ಇಲ್ಲ ಅಂದ್ರೆ ಸೆರೆಮನೆಗೆ ಹೋಗೋದು ಅನಿವಾರ್ಯ. ಗುರುಜಿ, ಬೇಗ ಮಾಡಿ, ನಿಮ್ಮ ಹತ್ರ ಈಗ ಇದನ್ ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಮಿತ್ರ, ಲಂಕಾ ನರೇಶ್. ಮಹಾರಾಜ ಧರ್ಮಪಾಲರಿಗೆ ಜಯವಾಗಲಿ. ಮಹಾರಾಜ, ಶರಬತ್ತು ನಿಮಗಾಗಿ. ತಂಪು ಪಾನೀಯ ಗ್ರಹಣ ಮಾಡಿ ಮಹಾರಾಜ. ಆಯ್ತು ಮಹಾರಾಜ ಧರ್ಮಪಾಲರೇ, ಇನ್ನೊಂದು ಲೋಟ ನಮ್ ಕಡೆಯಿಂದ. ಮಹಾರಾಜರೇ, ನಾವೀಗ್ಲೇ ಬರ್ತೀವಿ. ಆಯ್ತು, ಹೋಗೋಣ. ಇಲ್ಲ, ಒಂದು ನನ್ನ ಕಡೆಯಿಂದ ಮಹಾರಾಜ. ಅರೇ, ತಗೊಳ್ಳಿ, ಕುಡೀರಿ.
ಆಯ್ತು, ಈಗ ಹೋಗೋಣ. ಇಲ್ಲ 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 ಇಲ್ಲ, ನೀವು ಮಹಾಮಂತ್ರಿಗಳ ಮಾತು ಕೇಳಿದ್ರಿ, ನೀವು ರಾಮಕೃಷ್ಣರ ಮಾತು ಕೇಳಿದ್ರಿ, ನೀವೀಗ ನಮ್ಮ ಮಾತು ಕೇಳಲೇಬೇಕು ಮಿತ್ರ. ಒಂದು ನಮ್ಮ ಕಡೆಯಿಂದ ಸ್ನೇಹ ಹೆಚ್ಚಾಗುತ್ತೆ ಮಿತ್ರ, ಕುಡಿಯಿರಿ. ಆಯ್ತು, ಈಗಾದ್ರೂ ಹೋಗೋಣ. ಇವಾಗ ಬನ್ನಿ 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 ಬನ್ನಿ. ಅದು ಆರಾಮಾಗಿ ಹೋಗಿ. ನಾವು ಉದ್ಯಾನಕ್ಕೆ ಹೋಗೋಣವೇ? ಬಹಳ ಅದ್ಭುತ ಉದ್ಯಾನ. ಮಹಾಮಂತ್ರಿಗಳೇ, ಮಿತ್ರ ನೋಡಿದಿರಾ ಮಿತ್ರ, ರಾಣಿ ಮುನ್ಮುನ್ ಅವರು ಎಷ್ಟು ಶಾಂತವಾಗಿ ಮಲಗಿದ್ದಾರೆಂದು. ನಾವು ಮಲಗಿದ್ದಾಗ ಸ್ವಪ್ನದಲ್ಲೂ ನಮ್ಮ ರಾಣಿ ನೋಡ್ತೀವಿ ಪ್ರತಿದಿನ. ಆದ್ರೆ ಇಂದು ನಮ್ಮ ರಾಣಿ ತುಂಬಾ ದಪ್ಪ ಮತ್ತು ಕುಳ್ಳಿ ಆಗಿದ್ದಾರೆ. ನೀವು ಖಂಡಿತ ಸತ್ಯ ಹೇಳ್ತಿದ್ದೀರಿ ಮಹಾರಾಜ. ನಮ್ಮ ವಿಜಯನಗರದ ಜಲ, ವಾಯು ಹಾಗೂ ಭೋಜನ ಆರೋಗ್ಯಕ್ಕೆ ಬಹಳ ಹಿತಕಾರಿಯಾಗಿದೆ ಅಲ್ವೇ ಮಂತ್ರಿ? ಹೌದು. ಸ್ವಲ್ಪ ಸಮಯದಲ್ಲೇ ಎಲ್ಲರ ಆರೋಗ್ಯ ಹೆಚ್ಚಾಗತ್ತೆ, ಅದಕ್ಕೆ ದಪ್ಪ ಕಾಣ್ತಾರೆ. ವಾ, ನಮ್ಮ ರಾಣಿಗೆ ಏನ್ ಚೆನ್ನಾಗಿ ಕಾಣಿಸುತ್ತೋ ಅದು ಜಗತ್ತಿನಲ್ಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಿತ್ರ ಧರ್ಮಪಾಲ, ಈಗ ನೀವು ನಿಮ್ಮ ಮಹಾರಾಣಿ ಮುನ್ಮುನ್ರನ್ನು ನೋಡಿದ್ದಾಯ್ತು. ಈಗ ನೀವು ಶೀಘ್ರಾತಿ ಶೀಘ್ರ ತಿರುಪತಿಗೆ ಹೊರಡಲೇಬೇಕು. ಮಿತ್ರ, ನಾವು ತಿರುಪತಿಗೆ ಖಂಡಿತ ಹೋಗ್ತೀವಿ. ಆದರೆ ಮೊದಲು ನಮ್ಮ ಪತಿವ್ರತ ಧರ್ಮ ಪಾಲಿಸ್ತೇವೆ. ಒಂದು ಸರ್ತಿ ನಮ್ಮ ರಾಣಿಯನ್ನ ನಮ್ಮ ತೋಳಲ್ಲಿ ಅಪ್ಪಿಕೊಂಡ್ರೆ ನಮಗೆ ನೆಮ್ಮದಿ ಸಿಗುತ್ತೆ. ನಿಲ್ಲಿ ಮಹಾರಾಜ. ಏನಂದ್ರೆ ಮಹಾರಾಣಿ ಗಾಢ ನಿದ್ರೆಯಲ್ಲಿದ್ದಾರೆ, ಅವ್ರ ನಿದ್ರೆ ಹಾಳಾಗತ್ತೆ. ಸತ್ಯ ಹೇಳಿದ್ರಿ ರಾಮ. ಆದರೆ ಹಣೆ ಮೇಲೆ ಒಂದು ಚುಂಬನ ಕೊಡಬೇಕು. ಮಲಗಿರುವಾಗಲೂ ನಮ್ಮ ರಾಣಿ ಎಷ್ಟು ಸುಂದರ ಹಾಗೂ ಮುದ್ದಾಗಿ ಕಾಣ್ತಾರೆ. ಪಂಡಿತ ರಾಮ, ನಾವು ರಾಣಿಯ ತಲೆ ಮೇಲೆ ಕೈ ಇಟ್ರೆ ನಮ್ಗೆ ಅನಿಸ್ತು ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ. ಕ್ಷಮಿಸಿ ಮಹಾರಾಜ, ಆದ್ರೆ ನಿಮ್ ಕೈಯಲ್ಲಿರೋ ದೋಷನ ಮಹಾರಾಣಿಯವ್ರ ಮೇಲೆ ಹೇಳಬಾರ್ದು ಅಲ್ವಾ? ಪಂಡಿತ ರಾಮ, ನಿಮ್ಮ ಮಾತು ಸರಿಯಾಗಿದೆ. ನಮ್ಮ ಕೈಯಲ್ಲಿ ದೋಷ ಇದೆ, ನಮ್ಮ ರಾಣಿಯಲ್ಲಿ ಯಾವ ದೋಷನೂ ಇಲ್ಲ. ಬೇಗ ಏನಾದ್ರೂ ಮಾಡಿ ಪಂಡಿತ ರಾಮಕೃಷ್ಣರೇ. ನೇತಾ, ಇಂದು ನಮ್ಮ ಗುರುಜಿ ಮನ ಹಾಳಾಗುತ್ತೆ. ನಮ್ ಗುರುಜಿ ವಿಜಯನಗರದಲ್ಲಿ ಮುಖ ತೋರ್ಸಕ್ಕೂ ಯೋಗ್ಯತೆ ಇರಲ್ಲ. ಏನಾದ್ರೂ ಮಾಡಿ. ಇಲ್ಲಿ ಮಹಾರಾಜ. ಮಹಾರಾಜ, ಅನರ್ಥವಾಗುತ್ತೆ. ನೀವ್ ಈ ಚೇಷ್ಟೆಯಿಂದ ಮಹಾರಾಣಿ ಅರ್ಧ ನಿದ್ರೆಯಿಂದ ಎದ್ಬಿಟ್ರೆ ಯೋಚಿಸಿ ಏನಾಗುತ್ತೆ ಅಂತ. ನೀವೇ ಹೇಳಿದ್ರಲ್ವಾ ಅವ್ರಿಗೆ ವ್ಯಕ್ತಿತ್ವ ಪರಿವರ್ತನ ವಿಕಾರತೆ ಇದೆ ಅಂತ. ಏನಾದ್ರೂ ಆಗ್ಬೋದು, ಗೊತ್ತಿಲ್ಲ ಏನಾಗುತ್ತೋ. ಪಂಡಿತ ರಾಮಕೃಷ್ಣ, ನೀವು ರಾಣಿ ಕಣ್ಣು ಬಿಡುವ ಮೊದಲೇ ನಮ್ಮ ಕಣ್ಣನ್ನು ತೆರೆಸಿಬಿಟ್ರಿ. ಮೊದಲು ಕೂಡ ಹಿಂದೇನು ಅರ್ಧ ನಿದ್ದೆಯಿಂದ ಎದ್ದೇ ರಾಣಿ ರೂಪಧಾರಣೆ ಮಾಡಿದ್ರು. ಮಹಾರಾಜ ಕೃಷ್ಣದೇವರಾಯ, ಮಿತ್ರನೆಂದರೆ ನೀವು. ನಮಗೀಗ ನಿಶ್ಚಿಂತೆ. ನಮ್ಮ ರಾಣಿ ಇಲ್ಲಿ ಕ್ಷೇಮವಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ. ನಾವೀಗ ವಿಳಂಬ ಮಾಡದೆ ತಿರುಪತಿಗೆ ಪ್ರಸ್ಥಾನ ಮಾಡುತ್ತೇವೆ. ಡಿಕ್ಕ ಡಿಕ್ಕ ಡುನ್ನ, ದಿಕ್ಕ ಡಿಕ್ಕ ಡುನ್ನ.